ಮುಖ್ಯಮಂತ್ರಿ ಆಗಿದ್ದಾಗಲೇ ಮಂಡ್ಯ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದ ಎಚ್.ಡಿ. ಕುಮಾರಸ್ವಾಮಿ ಅವರು ಇನ್ನು ಮುಂದೆ ಅಭಿವೃದ್ಧಿ ಮಾಡ್ತಾರ? ಸಾಲಿಗ್ರಾಮದಲ್ಲಿ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಅವರು ಟೀಕೆ. ಕೃಷಿ ಸಚಿವ ಚೆಲುವರಾಯಸ್ವಾಮಿ ಅವರು ಮಂಡ್ಯ ಲೋಕಸಭಾ ಅಭ್ಯರ್ಥಿ ವೆಂಕಟರಮಣೇಗೌಡ ಸ್ಟಾರ್ ಚಂದ್ರು ಅವರ ಪರ ಸಾಲಿಗ್ರಾಮದಲ್ಲಿ ಮತಯಾಚನೆಯನ್ನ ಮಾಡಿದರು. ನಂತರ ಮಾತನಾಡಿದ ಇವರು, ಮುಖ್ಯಮಂತ್ರಿ ಆಗಿದ್ದಾಗಲೇ ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡ್ಯ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿಲ್ಲ, ಇನ್ನು ಮುಂದೆ ಏನು ಮಾಡ್ತಾರೆ ಎಂದು ಹೇಳಿದರು. ಅಷ್ಟೇ ಅಲ್ಲದೆ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡರು ಬಿಜೆಪಿ ಪಕ್ಷವನ್ನು ಹಲವು ಬಾರಿ ವಿರೋಧಿಸಿದ್ದಾರೆ ಹಾಗೂ ಟೀಕೆ ಮಾಡಿದ್ದಾರೆ. ಇವಾಗ ನೋಡಿದ್ರೆ ಅವ್ರ ಜೊತೆ ಮೈತ್ರಿ ಮಾಡಿಕೊಂಡಿದ್ದಾರೆ ಎಂದು ಟೀಕಿಸಿದರು. ಬಿಜೆಪಿ ಸರ್ಕಾರ ರಾಜ್ಯದ ಪಾಲಿನ ತೆರಿಗೆ ಹಣ ನೀಡಿಲ್ಲ, ಕಳೆದ 10 ವರ್ಷಗಳಿಂದ ಸುಳ್ಳು ಹೇಳಿಕೊಂಡು ಸರ್ಕಾರ ಕಾಲ ಕಳೆಯುತ್ತಿದೆ ಎಂದರು. ಹಾಗೂ ಲೋಕಸಭಾ ಚುನಾವಣೆ ಮುಗಿದ ನಂತರ ಗ್ಯಾರಂಟಿ ಯೋಜನೆಗಳು ನಿಂತು ಹೋಗುತ್ತವೆ ಎಂದು ವಿರೋಧ ಪಕ್ಷಗಳು ಅಪಪ್ರಚಾರ ಮಾಡುತ್ತಿವೆ. ಆದರೆ ನಮ್ಮದು ಜನಪರ ಸರ್ಕಾರ, ಯಾವುದೇ ಗ್ಯಾರಂಟಿ ಯೋಜನೆಗಳು ನಿಲ್ಲಿಸಲಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಇನ್ನು ಶಾಸಕ ಡಿ. ರವಿಶಂಕರ್ ಅವರು ಮಾತನಾಡಿ, ಕೆ.ಆರ್. ನಗರ ಮತ್ತು ಸಾಲಿಗ್ರಾಮ ಅವಳಿ ತಾಲೂಕುಗಳನ್ನು ಸಮಾನವಾಗಿ ಅಭಿವೃದ್ಧಿಪಡಿಸುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡುತ್ತಿದ್ದೇವೆ. ಈಗಾಗಲೇ ಸಾಲಿಗ್ರಾಮಕ್ಕೆ ಅಗತ್ಯ ಹಲವು ಕೆಲಸಗಳ ಬಗ್ಗೆ ಸರ್ಕಾರದ ಗಮನಕ್ಕೆ ತರಲಾಗಿದ್ದು, ಮುಂದಿನ ದಿನಗಳಲ್ಲಿ ಅವುಗಳನ್ನು ಅನುಷ್ಠಾನಕ್ಕೆ ತರಿಸಲಾಗುವುದು ಎಂದರು. ಹಾಗೂ ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರನ್ನು ಅತ್ಯಧಿಕ ಮತಗಳಿಂದ ಆಯ್ಕೆ ಮಾಡಬೇಕು ಎಂದು ಮನವಿ ಮಾಡಿದರು. ಸ್ಟಾರ್ ಚಂದ್ರು ಅವರು ಮಾತನಾಡಿ, ಕ್ಷೇತ್ರದ ಮತದಾರರು ತಮ್ಮ ಸೇವೆಯನ್ನು ಮಾಡಲು ಅವಕಾಶ ಮಾಡಿಕೊಡಿ ಎಂದು ಹೇಳಿದರು. ಇದಕ್ಕೂ ಮುನ್ನ ಸಾಲಿಗ್ರಾಮದ ಗಾಂಧಿ ವೃತ್ತದ ಬಳಿ ಕಾಂಗ್ರೆಸ್ ಜಿಲ್ಲಾ ಕಾರ್ಯದರ್ಶಿ ಸಂದೇಶ್ ಅವರು ಮೋಸಂಬಿಯ ಬೃಹದಾಕಾರವಾದ ಹಾರವನ್ನು ಹಾಕಿ ಕೃಷಿ ಸಚಿವ ಚೆಲುವರಾಯಸ್ವಾಮಿ, ಶಾಸಕ ಡಿ. ರವಿಶಂಕರ್ ಮತ್ತು ಲೋಕಸಭಾ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರನ್ನು ಸ್ವಾಗತವನ್ನು ಮಾಡಿದರು. ಆರ್ಜೆ ನ್ಯೂಸ್ ಜೊತೆ ಬಸವರಾಜು, ಸಾಲಿಗ್ರಾಮ. ವಿಧಾನಸಭಾ ಚುನಾವಣೆಯಲ್ಲಿ ಏನು ನಮ್ಮ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಭರವಸೆಗಳನ್ನು ಘೋಷಣೆ ಮಾಡಿದ್ವಿ, ಅದನ್ನ ಯಥಾವತ್ತಾಗಿ ಈ ರಾಜ್ಯದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ನಾನು ಶಾಸಕನಾದ ಮೇಲೆ ಇಡೀ ರಾಜ್ಯದ ಜನತೆ 136 ಸ್ಥಾನಗಳನ್ನು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟು ಸರ್ಕಾರವನ್ನು ರಚನೆ ಮಾಡಿರ್ತಕ್ಕಂಥದ್ದು. ಆ ಕಾರಣದಿಂದ ಇವತ್ತು ಗ್ಯಾರಂಟಿ ಭರವಸೆಗಳನ್ನು ಯಥಾವತ್ತಾಗಿ ಜಾರಿಗೆ ತಂದು ಇವತ್ತು ಜನಸಾಮಾನ್ಯರಿಗೆ ಅನುಕೂಲತೆಗಳನ್ನಾಗಬೇಕಂತೇಳಿ ಏನು ಉಚಿತವಾಗಿ ಬಸ್ಸಿನಲ್ಲಿ ಪ್ರಯಾಣ ಮಾಡೋದಕ್ಕೆ ನನ್ನೆಲ್ಲ ಅಕ್ಕ ತಂಗಿಯರು, ತಾಯಂದಿರಿಗೆ ಉಚಿತವಾಗಿ ಶಕ್ತಿ ಯೋಜನೆ ಅಡಿಯಲ್ಲಿ ಬಸ್ಸಿನ ಪ್ರಯಾಣ, ಜೊತೆಗೆ ಅನ್ನಭಾಗ್ಯದ ಯೋಜನೆ ಅಡಿಯಲ್ಲಿ 10 ಕೆಜಿ ಅಕ್ಕಿಯನ್ನು ಕೊಡುವಂತಹ ಯೋಜನೆ ಜಾರಿಗೆ ತಂದಿರತಕ್ಕಂಥದ್ದು. ಜೊತೆಗೆ ಏನು ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಎಲ್ಲ ಮನೆಗೂ ಕೂಡ ಉಚಿತವಾಗಿ ವಿದ್ಯುತ್ತನ್ನು ಕೊಡುವಂಥದ್ದಿರಬಹುದು. ಜೊತೆಗೆ ನಮ್ಮ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇರತಕ್ಕಂಥ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿಯೊಂದು ಮಹಿಳೆಯರಿಗೂ, ಯಾರು ಮಹಿಳಾ ಯಜಮಾನಿ ಇದ್ದಾರೆ ಅವ್ರಿಗೆ ಪ್ರತಿ ತಿಂಗಳು 2,000 ಹಣವನ್ನು ನೇರವಾಗಿ ಅವರ ಖಾತೆಗೆ ವರ್ಗಾವಣೆ ಮಾಡುವಂಥದ್ದು. ಜೊತೆಗೆ ನೇತೃತ್ವ ಸರ್ಕಾರ ಅಂತಕ್ಕಂಥದ್ದನ್ನ ನಾನು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ನಿಟ್ಟಿನಲ್ಲಿ ಇವತ್ತು ಇಡೀ ದೇಶದಲ್ಲಿ ಕರ್ನಾಟಕವನ್ನ ಎದುರು ನೋಡ್ತಾ ಇದ್ದಾರೆ. ಅತಿ ಹೆಚ್ಚಿನ ಸ್ಥಾನಗಳನ್ನ ಲೋಕಸಭೆಗೆ ಈ ಬಾರಿ ಕರ್ನಾಟಕ ರಾಜ್ಯದಲ್ಲಿ ಕಳಿಸ್ತಾರೆ ಅಂತಕ್ಕಂಥ, ಅಥವಾ ಇವರೊಬ್ಬರು ಪ್ರತ್ಯೇಕವಾಗಿ ಬಂದು ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. 2018ರಿಂದ 14 ತಿಂಗಳು ಮುಖ್ಯಮಂತ್ರಿ ಆದಾಗಲೇ ಕೆಲಸ ಮಾಡಕ್ ಆಗದೇ ಇರುತ್ತಾ ಸಂದರ್ಭದಲ್ಲಿ ಇವತ್ತು ಹೆಂಗ್ ಕೆಲಸ ಮಾಡ್ಲಿಕ್ಕೆ ಆಗುತ್ತೆ ಅನ್ನೋದು ಯೋಚನೆ ಮಾಡಬೇಕು. ರಾಷ್ಟ್ರದ ಯಾವುದೇ ಸರ್ಕಾರ ಇದ್ರು, ಯಾರೇ ಮಂತ್ರಿ ಇದ್ರು, ಯಾರೇ MP ಇದ್ರು ರಾಜ್ಯ ಸರ್ಕಾರದ ಮೂಲಕನೇ ಅಭಿವೃದ್ಧಿಯನ್ನ ಮಾಡಬೇಕಾಗಿರುತ್ತೆ. ಹಾಗಾಗಿ ದಯಮಾಡಿ ಕಾಂಗ್ರೆಸ್ ಪಕ್ಷ ನಿಮ್ಮ ಜೊತೆಲಿದೆ, ಮಾತಿನಂತೆ ನಾವು ನಡ್ಕೋತೀವಿ. ಮತ್ತು ಏನು ಶಿವರಾಮೇಶ್ವರ ಫ್ಯಾಕ್ಟರಿ ವಿಚಾರ ಹೇಳಿದ್ದಾರೆ, ನೀರಾವರಿ ವಿಚಾರ ಹೇಳಿದ್ದಾರೆ, ಇನ್ನು ನಮ್ಮ ಸ್ನೇಹಿತರ ಒಕ್ಕಲಿಗರ ಸಮುದಾಯ ಭವನ ಅಂತ ಹೇಳಿದ್ರು. ಎಷ್ಟು ಸ್ಟಾರ್ಟ್ ಆಗಿದೆಯಾ? ಇನ್ನೂ ಶುರು ಮಾಡಿಲ್ವಾ? ಹಳೆ ಗ್ರೌಂಡಲ್ಲಿ ಅರ್ಧ ಆಗಿದೆ. ದಯಮಾಡಿ ನಮ್ಮ ಮರ್ಯಾದೆ ಉಳಿಸ್ತೀರಾ? ನಾನು ಒಂದು ಮಾತು ಹೇಳ್ತೀನಿ, ರವಿಶಂಕರ್ ಇಲ್ಲಿ ಬಲಗಡೆ ಇದ್ದಾರೆ, ಎಡಗಡೆ ಲೋಕಸಭಾ ಸದಸ್ಯರಾಗ್ತಕ್ಕಂಥ ವೆಂಕಟರಮಣೇಗೌಡರಿದ್ದಾರೆ, ನನ್ನ ಪಕ್ಕದಲ್ಲಿ ನಮ್ಮ ಮರ್ತಿಬೇಗೌಡರು ಇದ್ದಾರೆ. ₹1 ನೀವು ಹಾಕ್ಬೇಡಿ, ₹1. 100ಕ್ಕೆ ಸಾಲಿಗ್ರಾಮದ ಒಕ್ಕಲಿಗ ಸಮುದಾಯ ಭವನವನ್ನ ಮುಗಿಸ್ಕೊಡ್ತಾ ಇರ್ತಕ್ಕಂಥ ಜವಾಬ್ದಾರಿ ನಮ್ಮ 4 ಜನ. ಯಾವುದೇ ಕಾರಣಕ್ಕೆ ಒಂದು ದಿವಸ ಸ್ಟಾರ್ಟ್ ಮಾಡಿದ್ರೆ ಜೂನ್ ಅಥವಾ ಜುಲೈನಲ್ಲಿ ಮತ್ತೆ ನಿಲ್ಸಲ್ಲ. ನಾನು ಹೆಚ್ಚಿಗೆ ಕೇಳಲ್ಲ. ಸಾಲಿಗ್ರಾಮದಲ್ಲಿ ಒಂದೇ ಒಂದು ಓಟ್ ಲೀಡ್ ಕೊಡಿ, ನನಗೆ ಒಂದೇ ಒಂದು ಓಟು, ನಾನು ಹೆಚ್ಚಿಗೆ ಕೇಳಲ್ಲ. ಒಂದೇ ಒಂದು ಓಟನ್ನ ಲೀಡ್ ಕೊಡಿ. ನಿಮ್ಮ ಸಮುದಾಯ ಭವನ ಒಂದೇ ಅಲ್ಲ,
ಈ ಭಾಗದ ನೀರಾವರಿ ಯೋಜನೆ ಇರ್ಬೋದು, ಈ ಭಾಗದ ಯಾವುದೇ ಅಭಿವೃದ್ಧಿ ಕೆಲಸ ಇರ್ಬೋದು, ಈ ಸರ್ಕಾರ ಜೊತೆ ಶಾಸಕರನ್ನ, MLC ಅವ್ರನ್ನ, ಲೋಕಸಭಾ ಸದಸ್ಯರನ್ನ ಕೂರಿಸ್ಕೊಂಡು ಅಧಿಕಾರಿಗಳನ್ನ ಇಲ್ಲೇ ಕರ್ಕೊಂಡ್ಬಂದು ಇಲ್ಲೇ ಕೂತು ನಿಮ್ಮೆಲ್ಲ ಸಮಸ್ಯೆಯನ್ನ ವಿಶೇಷವಾಗಿ ಬಗೆಹರಿಸಿ ಅಭಿವೃದ್ಧಿ ಕೆಲಸವನ್ನ ನಾವು ಚಾಲನೆ ಮಾಡ್ತೀವಿ. ದಯಮಾಡಿ ನಾವು ಮಾತು ಕೊಟ್ಟಂತೆ ನಡ್ಕೋತೀವಿ. ನಮ್ಮ ಕೈ ಶಕ್ತಿ ಮೀರಿ ಸಾರ್ವಜನಿಕರಿಗೆ ಇವತ್ತು ರೈತರಿಗೆ ಇವತ್ತು ಯಾವುದೇ ವಿಚಾರ ಇರ್ಬೋದು, ರೈತರದ್ದು ಕಾರ್ಮಿಕ ವಿಚಾರ ಇರ್ಬೋದು, ಮಹಿಳೆಯರ ವಿಚಾರ ಇರ್ಬೋದು, ಎಲ್ಲವನ್ನು ಬಗೆಹರಿಸ್ತೀವಿ. ನಾವು ಯಾವುದೇ ಒಂದು ಧರ್ಮ, ಸಮಾಜ ಅಥವಾ ಯಾವುದೋ ಒಂದು ಭಾವನೆಯನ್ನು ಓದ್ತಾ ಕೊಡೋಕೆ ಬರಲ್ಲ. ನಾವು ಪ್ರಾಮಾಣಿಕವಾಗಿ ಈ ರಾಜ್ಯದ ಜನಪರವಾದಂತ ಕಾಳಜಿ ಇರ್ತಕ್ಕಂಥದ್ದು, ಮಾತಿನಂತೆ ನಡ್ಕೊಳ್ತಕ್ಕಂಥ ಸರ್ಕಾರ, ಪಕ್ಷ. ದಯವಿಟ್ಟು ನೀವೆಲ್ಲರೂ ಸಹ ವೆಂಕಟರಮಣಗೌಡರಿಗೆ, ಸ್ಟಾರ್ ಚಂದ್ರ ಅವರಿಗೆ ಹಸ್ತದ ಗುರುತಿಗೆ ನೀವೆಲ್ಲರೂ ಮತ ಹಾಕಿ ಗೆಲ್ಲಿಸ್ಕೊಡ್ಬೇಕು. ಇವತ್ತು ಬಿಜೆಪಿ ಈ ರಾಷ್ಟ್ರದಲ್ಲಿ ಪರಿಸ್ಥಿತಿ ಹದಗೆಟ್ಟಿದೆ. ಇಲ್ಲದೆ ಇದ್ರೆ ಅವರು ಈ ಮಟ್ಟಕ್ಕೆ ಇಳಿಲಿಕ್ಕೆ ಸಾಧ್ಯ ಆಗಲಿಲ್ಲ. ಬರೀ ಸೌತ್ ಅಲ್ಲಿ ತಮಿಳುನಾಡು ಇರ್ಬೋದು, ಆಂಧ್ರ ಇರ್ಬೋದು, ತೆಲಂಗಾಣ, ಕೇರಳ, ಪುದುಚೇರಿ ಮತ್ತು ಕರ್ನಾಟಕ ಈ 6 ರಾಜ್ಯದಲ್ಲಿ 100ಕ್ಕಿಂತ ಹೆಚ್ಚು ಸ್ಥಾನವನ್ನು ನಾವು ಗೆದ್ದು ರಾಷ್ಟ್ರದಲ್ಲಿ ಇಂಡಿಯಾ ಸರ್ಕಾರವನ್ನ ಮಾಡ್ತಕ್ಕಂಥ ಎಲ್ಲ ಸಾಧ್ಯತೆಗಳಿವೆ. ದಯಮಾಡಿ ನಮ್ಮ ಸ್ನೇಹಿತರನ್ನ, ನಮ್ಮ ಸ್ಥಳೀಯ ಒಬ್ಬ ಪ್ರಾಮಾಣಿಕ ರೈತರ ಕುಟುಂಬದ ಒಬ್ಬ ವ್ಯಕ್ತಿಯನ್ನ ಉದ್ಯಮಿಯಾಗಿ ಸಾಕಷ್ಟು ಅವರು ಈ ರಾಜ್ಯದಲ್ಲಿ, ಹೊರ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಮಗನಿಗೆ ಬಿಟ್ಟು ನಾನು ಒಬ್ಬ ಸಾರ್ವಜನಿಕ ಬದುಕಿನಲ್ಲಿರಬೇಕು, ನಿಮ್ಮ ಜನರಲ್ಲಿ ಸೋಷಿಯಲ್ ಸರ್ವಿಸ್ ಮಾಡಬೇಕು ಅನ್ನೋ ಆಸಕ್ತಿಯನ್ನು ಹೊಂದಿ ನಮ್ಮೆಲ್ಲರ ಜೊತೆ ಬಂದಿದ್ದಾರೆ. ಅದರಂತೆ ಮೊದಲನೇ ಬಾರಿ 7 ಸೀಟನ್ನು ಘೋಷಣೆ ಮಾಡಿದವರು ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರು, ನಾವು ಕೊಟ್ಟಂತ 8 ವಿಧಾನಸಭಾ ಕ್ಷೇತ್ರದ ಎಲ್ಲ ಶಾಸಕರು, ಮುಖಂಡಗಳು ಕೊಟ್ಟಂತ ಒಂದೇ ಸಿಂಗಲ್ ನೇಮ್ ಅನ್ನ ಕ್ಲಿಯರ್ ಮಾಡಿ ವೆಂಕಟರಮಣಗೌಡರಿಗೆ ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದವನ್ನು ಕೇಳ್ತಾ ಇದ್ದೀವಿ. ಶಕ್ತಿ ಮೀರಿ ಸಾಲಿಗ್ರಾಮ ತಾಲೂಕಿನ ಎಲ್ಲ ವಿಚಾರದಲ್ಲಿ ನಾವು ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ಕೆಲಸ ಮಾಡ್ತೀವಿ ಅಂತ ಹೇಳಿ ತಮ್ಮೆಲ್ಲರ ಆಶೀರ್ವಾದ. ಏಪ್ರಿಲ್ 26ನೇ ತಾರೀಕು ಮನೆಗೆ ಹೋಗಿ ಮಹಿಳೆಯರಿಗೆ ಹೇಳಿ, ಎಲ್ಲ ಯುವಕರು, ಕಾರ್ಯಕರ್ತರು ಹೆಚ್ಚಿನ ಶ್ರಮ